ಸರ್ ಯಾವಾಗಲೂ ನೀವು ಲೈಫಲ್ಲಿ ನಿಮ್ಮದು ಕ್ಲೈಂಟ್ದು ಸ್ಟೋರಿ ಹೇಳಲ್ಲ, ಸ್ವಲ್ಪ ಹೇಳಿ ಸರ್ ಅಂತ ಹೇಳ್ತೀರ. ನಾನು ಒಂದು ಕಡೆ ಇಂಡಸ್ಟ್ರಿಯಲ್ ಕೆಲಸ ಮಾಡ್ತಾ ಇರಬೇಕಾದ್ರೆ ಪ್ರಾಡಕ್ಟ್ನ ಸೋ ಮಾಡಲಿಕ್ಕೆ ಅಂತೇಳಿ ಅಲ್ಲಿಗೆ ಬಂದಿದ್ದರು. ಅವರು ಒಂದಿನ ಅಪಾಯಿಂಟ್ಮೆಂಟ್ ತೊಗೊಂಡು ಬಂದರು, ನನ್ನ ಆಫೀಸಿಗೆ ಬಂದರು. ಅವರಿಗೆ ಒಂದು 3 CR ಗಂಟ 1 ಇಯರಲ್ಲಿ ಲಾಸ್ ಆಗಿಬಿಟ್ಟಿತ್ತು. ಪಾರ್ಟ್ನರ್ಶಿಪ್ ಇಶ್ಯೂ ಆಗಿತ್ತು. ಪಾರ್ಟ್ನರ್ಶಿಪ್ ಇಶ್ಯೂ ಯಾಕಾಗಿತ್ತು ಅಂತ ಹೇಳಿದ್ರೆ ಕಂಪ್ನಿನ ಅವನು ಮುಳುಗಿಸ್ಬಿಟ್ಟಿದ್ದ, ಮೋಸ ಮಾಡಿ ಆ ಕಂಪ್ನಿನೇ ಅವನ ಹೆಸರಿಗೆ ತೊಗೊಬಿಟ್ಟಿದ್ದ. ಸೊ ಈ ರೀತಿ ಪ್ರಾಬ್ಲಮ್ ಇದೆ ಸರ್, ಇದು ನೀವು ಆ್ಯಸ್ ಪರ್ ವಾಸ್ತು ಕರೆಕ್ಷನ್ಸ್ ಮಾಡಬೇಕು. ಕ್ಲೈಂಟ್ ಅದಕ್ಕೆ ಒಪ್ಪಿದ್ರು. 2 ತಿಂಗಳು ಆದ ಮೇಲೆ ಮತ್ತೆ ಅವ್ರನ್ನ ನಾನು ರೀಕನ್ಸಲ್ಟೇಷನ್ಸಿಗೆ ಪುನಃ ಕರಿಬೇಕು ಅಂತ ಹೇಳಿದ್ರೆ ಅವ್ರು ಏನು ಡ್ಯಾಮೇಜ್ ಮಾಡ್ಕೊಂಡಿದ್ರು 3 ಕೋಟಿನ ನಾನೇನು ಮಾಡಿದೆ, ಕಂಪ್ನಿನ ರೀಬಿಲ್ಡ್ ಮಾಡಿದೆ. ರೀಬಿಲ್ಡ್ ಯಾವ ಸಿಸ್ಟಮಲ್ಲಿ ಮಾಡಿಕೊಂಡೆ ಅಂತ ಹೇಳಿದ್ರೆ ಫ್ಯಾಕ್ಟ್ರಿನ ಚೇಂಜ್ ಮಾಡಿದೆ, ಲೊಕೇಶನ್ಸ್ ಚೇಂಜ್ ಮಾಡಿದೆ, ಒಂದು ನ್ಯೂ ಆಫೀಸನ್ನ ಸೆಟಪ್ ಮಾಡಿಕೊಟ್ಟೆ. ಇದರಿಂದ 2 ಇಯರ್ಸಲ್ಲಿ ಅವ್ರು ಯಾವ ಲೆವೆಲಿಗೆ ಗ್ರೋತ್ ಆಯಿತು ಅಂತ ಹೇಳಿದ್ರೆ ನನಗೆ ಹೇಳಿದ್ದು, ಸರ್ ನನ್ನ ಆದಾಯನೇ 2 CR ಕ್ರಾಸ್ ಆಗಿದೆ, ಇನ್ನು 1 CR ಇದೆ ಸರ್, ಅದನ್ನು 6 ತಿಂಗಳಲ್ಲಿ ನಾನು ಕ್ಲೋಸ್ ಮಾಡ್ಕೋತೀನಿ ಅಂತ ಅವ್ರು ಹೇಳಿದ್ರು. ಸೊ ಯಾವುದೇ ಒಂದು ವ್ಯಕ್ತಿ ಇಲ್ಲಿ ನಾನು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ, ತನ್ನ ಜೀವನದಲ್ಲಿ ಎಷ್ಟೇ ಸೋತೋದ್ರೂ ಆತ್ಮವಿಶ್ವಾಸನ ಮಾತ್ರ ಕಳ್ಕೋಬೇಡಿ.